ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಮ್ಮ ಸರ್ಕಾರದ ಒಂದು ಅವಧಿಯಲ್ಲಿ ಸಿದ್ದರಾಮಯ್ಯನೂ ಆಹ್ವಾನ ಮಾಡಿದ್ದೀವಿ, ಸಿದ್ದರಾಮಯ್ಯನವ್ರನ್ನೂ ಆಹ್ವಾನವನ್ನು ಕೊಟ್ಟಿದ್ದೀವಿ, ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದೀವಿ, ಎಚ್.ಡಿ. ದೇವೇಗೌಡರು ಕೊಟ್ಟಿದ್ದು, ಕುಮಾರಸ್ವಾಮಿ ಅವರು ಕೊಟ್ಟಿದ್ದು, ಯಾರನ್ನು ಬಿಟ್ಟಿರಲಿಲ್ಲ. ನಾವು ಎಲ್ಲ ಜಾತಿ ಜನಾಂಗದ ಎಲ್ಲ ಪಕ್ಷದ ನಾಯಕರುಗಳನ್ನ ಆಹ್ವಾನವನ್ನ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ಕರೆದಿದ್ವಿ. ಯಾಕಂದ್ರೆ ಸರ್ಕಾರದ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸಿದ್ರೆ ಮೆರುಗು. ಈಗೇನು ಐಸೋಲೇಟ್ ಆಗಂಗಿಲ್ಲ, ಮೇನ್ ಸ್ಟ್ರೀಮ್ ಅಲ್ಲಿ ಇರಬೇಕು. ಮತ್ತು ಸರ್ಕಾರದ ಕರ್ತವ್ಯ ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗೋದು. ಯಾಕಂದ್ರೆ ಸರ್ಕಾರ ಅನ್ನುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಸಂವಿಧಾನ ಏನು ಅಂದ್ರೆ ಎಲ್ಲಾ ಭಾಷಿಕರನ್ನು ಕರ್ಕೊಂಡು ಹೋಗ್ಬೇಕು. ಯಾವ ಒಂದು ತಾರತಮ್ಯ ಇಲ್ಲದೆ ಅಧಿಕಾರ ದುರ್ಬಳಕೆ ಆಗಬಾರದು. ಈ ಸಂವಿಧಾನ ವಿರೋಧಿ ನೀತಿ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ವಿರೋಧಿಗಳು, ಅವ್ರು ಹೇಳೋದೊಂದು ಮಾಡೋದೊಂದು. ಹಾಗಾಗಿ ಅವಲೋಕನ ಮಾಡ್ಕೋಬೇಕು. ಇವತ್ತೇನು ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ತಿರಸ್ಕಾರ ಆಯ್ತು. ಯಾಕೆ ಕಳೆದ ವರ್ಷ ಯಾಕೆ ಮಾಡಲಿಲ್ಲ? ಕೆಂಪೇಗೌಡರು ನೆನಪಾಗಿರ್ಲಿಲ್ವಂತ ಇವ್ರಿಗೆ. ಕೆಂಪೇಗೌಡರು ಜಯಂತಿನೇ ಮಾಡ್ಲಿಲ್ವಲ್ರಿ ಬಿಬಿಎಂಪಿನಲ್ಲಿ? ಇಬ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಾರ್ಯಕ್ರಮನೇ ಮಾಡ್ಲಿಲ್ವಲ್ರಿ? ಇಬ್ರು ಒಟ್ಟಿಗೆ ಬರಕ್ಕಾಗ್ಲಿಲ್ಲ. ಒಟ್ಟಿಗೆ ಬಂದು ಕಾರ್ಯಕ್ರಮ ಮಾಡಿದ್ರೆ ಹೇಳಿ. ಇವತ್ತು ಇದ್ದಕ್ಕಿದ್ದಾಗೆ ಜನ ಬರ ಎಳೆದಿದ ತಕ್ಷಣ ಒಟ್ಟಿಗೆ ಆಗ್ತಿದ್ದಾರೆ. ಇವತ್ತು ಅವ್ರಿಗೆ ವಾಸ್ತವತೆ ತಿಳ್ಕೊಂಡಿದ್ದಾರೆ. ಇವರ ನಡವಳಿಕೆಯನ್ನ ಜನ ಒಪ್ಪಿಲ್ಲ. ನೋಡಿ, ವಿಧಾನಸೌಧದಲ್ಲಿ ನಡೆದಂತ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳಿದ್ರ? ಇರಲಿಲ್ಲ. ಅದಾದ್ಮೇಲೆ ಬಿಬಿಎಂಪಿನಲ್ಲಿ ಕೆಂಪೇಗೌಡ ಜಯಂತಿ ಬೆಂಗಳೂರು ಅಂದಿದ ತಕ್ಷಣ ಗಡಿಗೋಪುರ ಸಿಂಬಲ್ ಏನ್ ಲೋಗೋ ಬಿಬಿಎಂಪಿನಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆ ಮಾಡಿದ್ರ? ಇಲ್ಲ. ಕೆಂಪೇಗೌಡ ಪ್ರಶಸ್ತಿಯನ್ನು ಕೊಡ್ಲಿಲ್ಲಲ್ರಿ. ಯಾವ ರೀತಿ ಸರ್ಕಾರ ನಡೀತಿದೆ? ಇದಕ್ಕಿದಾಗ ಈಗ ಕಂಠೀರವ ಕ್ರೀಡಾಂಗಣ, ಒಳಾಂಗಣ, ಕ್ರೀಡಾಂಗಣ, ಹೊರಾಂಗಣ ಎಲ್ಲ ಸೇರಿ ಏನು ಡ್ರಾಮಾ, ಯಾವುದು ವರ್ಕೌಟ್ ಆಗಲ್ಲ. ಜನ ನಿಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ. ನಿಮ್ಮ ಉದ್ದೇಶಗಳು ಬಹಳ ಸ್ಪಷ್ಟವಾಗುತ್ತಿದೆ. ಹಾಗಾಗಿ ನೀವು ಮಾಡೋ ಕೆಲಸ. ಕೆಂಪೇಗೌಡರು ಅಂದ್ರೆ ಏನು? ಆಡಳಿತ. ಕೆಂಪೇಗೌಡರು ಅಂದ್ರೇನು? ಆಡಳಿತಗಾರ. ಕೆಂಪೇಗೌಡರು ಅಂದ್ರೆ ಎಲ್ಲಾ ಜಾತಿಗೆ ಸೇರಿರೋದು. ಆಡಳಿತ ತೋರಿಸಿ. ನಿಮ್ಮಲ್ಲಿ ಏನಾರ ಈ ಸರ್ಕಾರ ಬಂದ ಕ್ಷಣದಿಂದ ಏನಾರು ಒಂದು ಒಳ್ಳೆ ಆಡಳಿತ ಕೊಟ್ಟಿದ್ದೀರಾ? ಡೆಂಗ್ಯೂ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ, ಕಾನೂನು ಸುವ್ಯವಸ್ಥೆ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಶಿಕ್ಷಣ ಸಮಸ್ಯೆ, ಬರದ ಸಮಸ್ಯೆ, ರೈತರ ಸಮಸ್ಯೆ, ಬರೀ ಸಮಸ್ಯೆಗಳೇ ಇದೆಯಲ್ರಿ. ಏನಾರು ಒಂದೇ ಒಂದು ಕೆಲಸ ಈ ಸರ್ಕಾರ ಮಾಡಿದಾರ? ಒಂದೇ ಒಂದು ಗಟ್ಟಿಯಾಗಿ ನಾನು ಈ ಕೆಲಸ ಮಾಡಿದ್ದೀನಿ. ಒಂದೇ ಒಂದು ಮಾಡಿರೋದು ಬೆಲೆ ಏರಿಕೆಯನ್ನು ಮಾಡಿ ಇವತ್ತು ಮುಂದೆ ಹೋಗ್ತಾರೆ. ಗ್ಯಾರಂಟಿ ಅಂದ್ರೇನು? ಬೆಲೆ ಏರಿಕೆನೇ ಒಂದು ಗ್ಯಾರಂಟಿ. ಸೊ ಹಾಗಾಗಿ ಇವತ್ತು ಹಾಲಿನ ಬೆಲೆ ಬಗ್ಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಿರು, ನಾವು ರೈತರ ಪರ. ರೈತರಿಗೆ ಕೊಡಬೇಕಾಯ್ತು 5 ರೂಪಾಯಿ ಸಬ್ಸಿಡಿನೂ ಕೊಟ್ಟಿಲ್ಲ. ಬೆಲೆ ಏರಿಕೆ ಮಾಡಿದಂತ ಕುಡ್ರಿ ಓಲಿ, ನಮ್ಮ ರೈತರು ಕುಡಿ. ಕಳೆದ 3 ರೂಪಾಯಿ ಜಾಸ್ತಿ ಮಾಡಿರೋದು ಕುಡಿ. ಈಗ 2 ರೂಪಾಯಿ ಜಾಸ್ತಿ ಮಾಡಿರೋದೇನು? ಹೆಚ್ಚಾಗಿ ಬಡವರು 90% ತಗೊಳ್ಳೋದು ಅರ್ಧ ಲೀಟ್ರು. ಸಿದ್ದರಾಮಯ್ಯನವರು ಅರ್ಥಶಾಸ್ತ್ರ ತಜ್ಞರು, ಫೈನಾನ್ಷಿಯಲ್ ಎಕ್ಸ್ಪರ್ಟ್, ಅರ್ಧ ಲೀಟರ್ ತಗೊಳ್ಳೋರು. ಎಲ್ಲ ಹಾಲು 90% ಕನ್ಸ್ಯೂಮ್ ಆಗೋದು ಎಲ್ಲಿ? ಅರ್ಧ ಲೀಟರ್ ಅಲ್ವಣ? ಅರ್ಧ ಲೀಟರ್ ಮೇಲೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇವತ್ತು 1 ಲೀಟರ್ 50 ml ಬಗ್ಗೆ ಮಾತಾಡ್ತಿದ್ದಾರೆ. ಅರ್ಧ ಲೀಟರ್ ಮೇಲೆ ಇವತ್ತು 2 ರೂಪಾಯಿ ಜಾಸ್ತಿ ಮಾಡಿದ್ದೀರಾ. ಎಷ್ಟಾಯ್ತು ಅಲ್ಲಿಗೆ? ಲೀಟರ್ಗೆ 4 ರೂಪಾಯಿ ಜಾಸ್ತಿ. ಸೊ ಏನಾದ್ರು ಉತ್ತರ ಇದೆ ನಿಮ್ಮ ಹತ್ರ? ಬಡವರ ವಿರೋಧಿ ಅನ್ನೋಂಥದ್ದು ಇಲ್ಲಿ ಬಹಳ ಗೊತ್ತಾಗುತ್ತೆ. ಬಡವರಿಗೆ ಬೇಕಾಗಿರುವಂತ ಸಾಲ ಸೌಲಭ್ಯ ತಗೊಳ್ಳುವಂತದ್ರ ಮೇಲೆ 600% ಸ್ಟಾಂಪ್ ಡ್ಯೂಟಿ ಮಾಡಿದ್ದೀರಾ. ಅವ್ರು ಕುಡಿಯುವಂತ ಮದ್ಯಮದ ಮೇಲೆ ಮಾಡಿದ್ದೀರಾ. ಅಥವಾ ಇನ್ನೆಲ್ಲ ಹಾಲಾಗ್ಲಿ, ಪೆಟ್ರೋಲ್ ಆಗ್ಲಿ, ಡೀಸೆಲ್ ಆಗ್ಲಿ ಎಲ್ಲ ಏರ್ಸ್ಕೊಂಡು ಹೋಗ್ತಾ ಇದ್ದೀರಾ. ಹಾಗಾಗಿ ಸಂಪೂರ್ಣವಾಗಿ ಬಡವರ ವಿರೋಧಿ ಆಗಿರುವಂತದ್ದು ಹೋರಾಟ ಮಾಡ್ತೀರಾ ಸರ್? ಖಂಡಿತ. ಇವತ್ತೇನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರಲ್ಲ, ರೈತರ ಪರವಾಗಿಂತ ರೈತರಿಗೆ ಹಣ ಕೊಡ್ಬೇಕವ್ರು. ಆಯ್ತು, ಏರಿಕೆ ಮಾಡಿದ್ದೀರಾ, ಆಯ್ತು, ಜನ ಏನ್ ನಿಮ್ ಏರಿಕೆ ಇವತ್ತು ರೈತರು ಹಾಲು ಉತ್ಪಾದಕರಿಗೆ ಬೆಲೆ ಏರಿಕೆ ಮಾಡಿದ್ದೀರಾ. ಆ ಹೆಚ್ಚು ಮಾಡಿದನ್ನ ಹಣ ಸಂಪೂರ್ಣವಾಗಿ ಕಳೆದ 3 ರೂಪಾಯಿ ಈ 2 ರೂಪಾಯಿ ನೇರವಾಗಿ ತಗೊಂಡು ಕೂಡಿ ಮತ್ತು ಸಬ್ಸಿಡಿ ಹಣ ಏನ್ ಕೊಡಬೇಕಾಯ್ದನ್ನು ಕೂಡಿ ಇದನ್ನ ಕೊಡಕ್ಕೆ ನಾವು ಹೋರಾಟ ಮಾಡಲೇಬೇಕಾಗತ್ತೆ. ಇದನ್ನ ಕೊಡಿಸುವಂತದ್ದು ಮತ್ತೆಲ್ಲ ಮೇವಿನ ಬೆಲೆ ಹೇಳ್ತಾ ಇದಾರಲ್ಲ, ಫೈನಾನ್ಷಿಯಲ್ ಎಕ್ಸ್ಪರ್ಟ್, ಗವರ್ನೆನ್ಸ್ ಎಕ್ಸ್ಪರ್ಟ್, ಈ ಮೇವು ಹೆಚ್ಚಾಗುತ್ತೆ ಪರಿಶೀಲನೆ. ಈ ಸರ್ಕಾರ ಅಂದ್ರೆ ಹೆಚ್ಚಿಗೆ ಆಡಳಿತ ಅನ್ನೋಂಥದ್ದು ಏನಿದ್ರಿ ನೋಡ್ರಿ. ಅವರು ಸುಮ್ಮನೆ ಇದಾರೆ, ಸುಖದಲ್ಲಿ ತೇಳ್ತಾ ಇದಾರೆ. ಏನಾರು ಶ್ರಮ ತಗೊಳ್ಳೋಂಥದ್ದು ನೋಡಿದ್ದೀರಾ? ಏನಾರು ಕಾಳಜಿ ಇರೋದು ನೋಡ್ತಾ ಇದ್ದೀರಾ? ಏನಾರ ಭಾಷೆ ಬರೀ ಅಧಿಕಾರಿ ವರ್ಗಾವಣೆ ಎಲ್ಲರಿಗೂ ಫೋನ್ ಮಾಡಿ ದುಡ್ಡು ತಂದು ಕೊಡು ಅಂತ ಎಲ್ಲರಿಗೂ ಫೋನ್, ಎಲ್ಲರಿಗೂ
ಯಾರು ಕೇಳ್ತಿರೋದು? ಎಲ್ಲರೂ ಇಡೀ ಟೀಮೇ. ಯಾರನ್ನ ಕೇಳಿಲ್ಲ ಕೇಳಿ. ಯಾವ ಅಧಿಕಾರಿಗಳಿಗೆ ಫೋನ್ ಹೋಗಿಲ್ಲ. ಎಲ್ಲ ದುಡ್ಡು ತಂದು ಕೊಟ್ಟಿಲ್ಲ ಅಂದ್ರೆ ವರ್ಗಾವಣೆ, ದುಡ್ಡು ತಂದು ಕೊಟ್ಟಿಲ್ಲ ಅಂದ್ರೆ ಇಲ್ಲಿ. ಈ ರೀತಿ ಗುತ್ತಿಗೆದಾರನೂ ಪೇಮೆಂಟ್ ಮಾಡಲ್ಲ, ದುಡ್ಡು ಇಸ್ಕೊಳ್ಳೋದು. ಇಲ್ಲಿಗೆ ದುಡ್ಡು, ಅಲ್ಲಿ ದುಡ್ಡು, ಇಲ್ಲಿ ದುಡ್ಡು, ಖಜಾನೆಯಿಂದ ದುಡ್ಡು ನೇರವಾಗಿ 100% ಯಾವ್ದಾರು ಹೊಡೆದಿರೋದು ನೋಡಿದಿರಾ? ಇವತ್ತು 100% ನೇರವಾಗಿ ಹಣವನ್ನ ಟ್ರೆಜರಿಯಿಂದನೇ ನೇರವಾಗಿ ಹಣ ವರ್ಗಾವಣೆ ಇಡೀ ದೇಶದಲ್ಲಿ ಎಂತ ಕೆಟ್ಟ ರಾಜ್ಯದಲ್ಲೂ, ಎಂತ ದುಷ್ಟ ರಾಜ್ಯದಲ್ಲೂ ಹಿಂಗ 100% ಹೊಡೆದಿರೋ ಇತಿಹಾಸ ನಾನು ಕೇಳಿಲ್ಲ. ಕರ್ನಾಟಕ ಇವತ್ತು ಎಕ್ಸಾಂಪಲ್ ಆಗ್ಬಿಡ್ದಲ್ಲ ಅಂತ ನಮ್ಗೆ ದುಃಖ. ಯಾಕಂದ್ರೆ ಕನ್ನಡಿಗರು ಅಂದ್ರೆ ಒಂದು ಇಡೀ ದೇಶದಲ್ಲಿ ತಲೆ ಎತ್ಕೊಂಡು ನಾವು ಬೆಂಗಳೂರಿನವರು, ನಾವು ಕನ್ನಡಿಗರು, ಕರ್ನಾಟಕದವರು ಅಂದ್ರೆ ಪ್ರಗತಿ ಅನ್ನೋಂಥದ್ದು ಹೆಮ್ಮೆಯಿಂದ ಓಡಾಡ್ತೀವಿ. ಇವತ್ತು ಇವ್ರು ಕೊಡುವಂತ ನಮಗೆ ಬಳುವಳಿ ಏನು? ಭ್ರಷ್ಟಾಚಾರ. ತಲೆ ತಗ್ಸ್ಕೊಂಡು ಓಡಾಡೋ ರೀತಿನಲ್ಲಿ ಮಾಡಿದ್ರು. ನಾವ್ ಯಾವತ್ತು ತಲೆ ಎತ್ಕೊಂಡು ಓಡಾಡಿದ್ದು, ತಲೆ ತಗ್ಸೋ ರೀತಿಯಲ್ಲಿ ನಡ್ಕೋತಿರೋದು ಈ ಸರ್ಕಾರ. ನಿಜಕ್ಕೂ ಇವ್ರಿಗೇನಾರ ಒಂದು ನೈತಿಕತೆ ಮೌಲ್ಯ ಅಂತ ಏನಾರು ಇದ್ರೆ ಈ ತಕ್ಷಣ ರಾಜೀನಾಮೆಯನ್ನ ಸನ್ಮಾನ್ಯ ಆರ್ಥಿಕ ಸಚಿವರಾಗಿರುವಂತ ಸಿದ್ದರಾಮಯ್ಯನವರು ಏನೊಂದು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತ ಒಂದು ಭ್ರಷ್ಟಾಚಾರ ಕಣ್ಣು ಮುಂದೆ ಇರುವಂತ ಎದ್ದು ಕಾಣುವಂತ ಸಾಕ್ಷಿ ನೋಡಿ. ಹೈದರಾಬಾದಿಗೆ ನೀವೆಲ್ಲರ ಇತಿಹಾಸದಲ್ಲಿ ನೋಡಿದ್ದೀರಾ, 3 ಜನ IPS ಆಫೀಸರ್ ಹೋಗಿರೋದು ಏಂತಿಗೆ? ಸಾಕ್ಷಿಗಳನ್ನೆಲ್ಲ ಸೊ ಈ ರೀತಿ CBI ಆ ಕಡೆ ಪಬ್ಲಿಕ್ ಸೆಕ್ಟರ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಏನಪ್ಪ ಭಯ? ತಲೆ ಮೇಲೆ ಇಬ್ರಿಗೂ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮೇಲೆ ಇಬ್ರಿಗೂ ಏನು ಎಲ್ಲರಿಗೂ ಕುತ್ತಿಗೆಗೆ ಬಂದಿರೋದ್ರಿಂದ ಎಲ್ಲರೂ ಕವರ್ ಮಾಡ್ಕೊಂಡು ಹಿಂಗ್ ನೇರವಾಗಿ ಲೂಟಿ ಮಾಡಿರೋಣ ಎಲ್ಲಾ ಬಯಲಾಗ್ತಿದೆ. ಹಾಗಾಗಿ ಇಂಥ ಬಂಡ ಭ್ರಷ್ಟ ಅವ್ರು ಏನ್ ನಾಲ್ಗೆ ಇಟ್ಕೊಂಡು 40% ಹೇಳಿದ್ರು ಪೇ CM ಅಂತೆ. ಇವ್ರು ಏನ್ CM? ಲೂಟಿ CM, 100% CM. ಹಾಗಾಗಿ ಇವತ್ತಿಷ್ಟು ವರ್ಷದ ಅನುಭವ ಇರೋರು ಸ್ವಲ್ಪ ಜನರ ಬಗ್ಗೆ ಕಾಳಜಿ ಇಟ್ಕೊಳ್ಳಿ, ಜನರ ಬಗ್ಗೆ ಇಟ್ಕೊಳ್ಳಿ. ನಿಮ್ ಬರೀ ಕುಟುಂಬ ಅಲ್ಲ, ಎಷ್ಟು ಬೇಕು ನಿಮ್ಗೆ ಹಣ? ಎಷ್ಟು ಲೂಟಿ ಹೊಡಿತೀರಪ್ಪ? ಏನಾರು ನಿಮ್ ಮನೆಯಿಂದ ಏನಾರು ತಂದಿದ್ದೀರಾ? ನಿಮ್ ಇನ್ನಲ್ಲೇನಲ್ಲಿ ಏನಾರು ದುಡ್ಡು ಏನಾರು ತಂದಿದ್ದೀರಾ? ನಿಮ್ ಊಟ ತಿಂಡಿಯಿಂದನೂ ಜನನೇ ಕೊಟ್ಟಿದಾರಪ್ಪ. ನಿಮ್ ಮನೆಯಿಂದ ಹಿಡಿದು, ನಿಮ್ ಬದುಕಿಂದ ಹಿಡಿದು, ನಿಮ್ ಖರ್ಚಿಂದ ಹಿಡಿದು, ನಿಮ್ ಜೀವನ ಎಲ್ಲವೂ ಫ್ರೀ, ಎಲ್ಲ ಫ್ರೀಯಾಗಿ ಸಿಕ್ಕಿ ಲೂಟಿ ಹೊಡೆದು ಹೋಗ್ತಾ ಇದಾರೆ. ಯಾರಿಗೋಸ್ಕರ ಮಾಡ್ತೀರಪ್ಪ? ಜನ ನಿಮ್ ಪ್ರೀತಿ ಕೊಟ್ಟಿರೋ, ನಿಮ್ ಮನೆಯವ್ರ ಪ್ರೀತಿ ಕೊಟ್ಟಿಲ್ಲ. ನಿಮ್ ಮನೆಯವ್ರು ಯಾವತ್ತು ಯಾರು ಅಂತ ಕೇರ್ ಮಾಡಿಲ್ಲ. ನಿಮ್ಮನ್ನ ಜನ ಕೊಟ್ಟಿರುವಂತ ಪ್ರೀತಿಗೆ ವಾಪಸ್ ಕೊಡಿ, ಜನರ ವಿಶ್ವಾಸ ಉಳಿಸ್ಕೊಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.